ಇದೇ ಟಾಕ್ಸಿನ್ ಯೂಸ್ ಮಾಡಿ ಹೈದರಾಬಾದ್ ನಲ್ಲಿರೋ ಒಬ್ಬ ಡಾಕ್ಟರ್ ಸಾವಿರಾರು ಜನಗಳನ್ನ ಅಟ್ ಎ ಟೈಮ್ ಕೊಲ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಈ ಸ್ಟೋರಿ ಬಗ್ಗೆ ನಾನು ಇವತ್ತು ನಿಮಗೆ ಹೇಳಕೊಟ್ಟಿದ್ದೀನಿ. ನಾನು ಡಾಕ್ಟರ್ ಸಾಗರ್. ಗುಜರಾತ್ನ ಆಂಟಿ ಟೆರರಿಸಂ ಸ್ಕ್ವಾಡ್ ಅಂಡ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇತ್ತೀಚೆಗೆ 3 ಜನರನ್ನ ಅರೆಸ್ಟ್ ಮಾಡಿದೆ. ಇದರಲ್ಲಿ ಒಬ್ಬ ಹೈದರಾಬಾದ್ನ ಡಾಕ್ಟರ್ ಪ್ಲಾನ್ ಏನು ಗೊತ್ತಾ? ಕ್ಯಾಸ್ಟರ್ ಬೀನ್ಸ್ ಇಂದ ಈ ಟಾಕ್ಸಿನ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಡೆಲ್ಲಿ, ಲಕ್ನೋ ಮತ್ತೆ ಗುಜರಾತ್ ಅಲ್ಲಿ ನೀರ್ ಮತ್ತೆ ಊಟದಲ್ಲಿ ಮಿಕ್ಸ್ ಮಾಡೋ ಯತ್ನ. ಇದು ಏನಕ್ಕೆ ಇಷ್ಟು ಭಯಾನಕ ಅಂದ್ರೆ ಇದು ತುಂಬಾ ಈಸಿಲಿ ಅವೈಲಬಲ್ ಅಂಡ್ ಮೋಸ್ಟ್ ಆಫ್ ದ ಟೆರರಿಸ್ಟ್ ಗ್ರೂಪ್ ಮುಂಚೆ ಬಾಂಬ್ ಗಳನ್ನ ಯೂಸ್ ಮಾಡ್ತಾ ಇದ್ರು. ಬಟ್ ಈಗ ಬಾಂಬ್ ಇಂದ ಬಯೋ ಟೆರರಿಸಂಗೆ ಶಿಫ್ಟ್ ಆಗಿದ್ದಾರೆ. ಒಳ್ಳೆಯ ವಿಷಯ ಏನಂದ್ರೆ ನಮ್ಮ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ದುರಂತ ಆಗೋಕ್ಕೂ ಮುಂಚೆನೆ ಪತ್ತೆ ಹಚ್ಚಿದೆ. ನೀವು ಎಚ್ಚರ, ಯಾವುದೇ ಅಸಹಜ ಕೆಮಿಕಲ್ ಖರೀದಿ ಅಥವಾ ನೀರು ಅಥವಾ ಫುಡ್ಗೆ ಸಂಬಂಧಿಸಿದ ಅಸಹಜ ಚಟುವಟಿಕೆಗಳು ನಡೀತಾ ಇದ್ರೆ ನಿಮ್ ಕಣ್ಣಿಗೆ ಬಂದ್ರೆ ದಯವಿಟ್ಟು ಅದನ್ನ ಬೇಗ ರಿಪೋರ್ಟ್ ಮಾಡಿ. ಭಯಾನಕ ವಿಷಯ ಏನಂದ್ರೆ ಈ ರೈಸಿಂಗ್ ಟಾಕ್ಸಿನ್ಗೆ ಯಾವುದೇ ತರಹದ ಆಂಟಿಡೋಟ್ ಇಲ್ಲ. ನಾವು ಈ ಬಯೋ ಟೆರರಿಸಂ ಬಗ್ಗೆ ಅತಿ ಹೆಚ್ಚು ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮತ್ತೆ ನಮ್ಮ ಫ್ಯಾಮಿಲಿನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಅತಿ ಹೆಚ್ಚು ಈ ಥರ ವಿಡಿಯೋಸ್ಗಳಿಗಾಗಿ ಫಾಲೋ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಡಾಕ್ಟರ್ ಸಾಗರ್, ನಾವು ತಿನ್ನೋ ಬ್ರೇಕ್ಫಾಸ್ಟ್ ಅಲ್ಲಿ ಇಡ್ಲಿ, ವಡಾ, ದೋಸಾ, ಪೂರಿ, ರೈಸ್ ಇರುತ್ತಲ್ಲ, ಇದರಲ್ಲಿ ಬೆಸ್ಟ್ ಫುಡ್ ಯಾವುದು, ವರ್ಸ್ಟ್ ಫುಡ್ ಯಾವುದು? ನಾನು ವರ್ಸ್ಟ್ ಇಂದ ಹೇಳಬೇಕು ಅಂದರೆ ಪೂರಿ ಇಸ್ ದ ವರ್ಸ್ಟ್. ಬಿಕಾಸ್ ಅದರಲ್ಲಿ ಮೈದಾ ಏನಿರುತ್ತೆ ಅದು ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಅದನ್ನ ಡೀಪ್ ಫ್ರೈ ಕೂಡ ಮಾಡಿರ್ತಾರೆ. ಆಮೇಲೆ ಅದು ನಿಮ್ಮ ಬಾಡಿಯಲ್ಲಿ ಅತಿ ಬೇಗ ನಿಮ್ಮ ಶುಗರ್ ಲೆವೆಲ್ನ ಸ್ಪೈಕ್ಸ್ ಮಾಡೋ ಕೆಪಾಸಿಟಿ ಅದನ್ನ ಹೊಂದಿರುತ್ತೆ. ಸೊ ಐ ರೆಕಮೆಂಡ್ ಪೂರಿ ಇಸ್ ದ ವರ್ಸ್ಟ್. ಸೊ ರೈಸ್ ಬಗ್ಗೆ ಹೇಳೋದಾದ್ರೆ ಪ್ಲೈನ್ ರೈಸ್ಗಿಂತ ಬ್ರೌನ್ ರೈಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ಲೈನ್ ಬ್ರೌನ್ ರೈಸ್ಗಿಂತ ಅದನ್ನ ದಾಲ್ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ನ್ಯೂಟ್ರಿಷಿಯಸ್ ಆ್ಯಂಡ್ ಇಟ್ ಈಸ್ ಅ ವೆರಿ ಕಂಪ್ಲೀಟ್ ಸೋರ್ಸ್ ಆಫ್ ಪ್ರೋಟೀನ್. ದೋಸ್ ಇನ್ ಕಮ್ಸ್ ಇನ್ ಮಾಡ್ರೇಷನ್. ಅದರಲ್ಲಿ ನಮ್ಮ ತುಪ್ಪದ ಅಂಶ ಮತ್ತು ಆಯಿಲ್ ಅಂಶ ಜಾಸ್ತಿ ಇರುತ್ತೆ. ಆಮೇಲೆ ನಮ್ಮ ಶುಗರ್ ಕಂಟೆಂಟ್ನ ಸ್ಪೈಕ್ ಮಾಡೋ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆಮೇಲೆ ಇಟ್ ಆಲ್ಸೋ ಕಂಟೆಂಟ್ ಫರ್ಮೆಂಟೆಡ್ ಬ್ಯಾಕ್ಟೀರಿಯಾ. ಸೊ ಅದನ್ನ ನಾನು ಈ ಮಧ್ಯ ಪ್ರಮಾಣದಕ್ಕೆ ಸ್ಟೇಜ್ ಮಾಡಲಿಕ್ಕೆ ಹೊರಟಿದ್ದೀನಿ. ಈ ಕ್ಯಾಟಗರಿಯಲ್ಲಿ ಬೆಸ್ಟ್ ವಿನ್ನರ್ ಅಂದರೆ ಇಡ್ಲಿ. ಏನಕ್ಕೆ ಅಂದರೆ ಇಟ್ ಈಸ್ ಸ್ಟೀಮ್ಡ್, ಲೋ ಕ್ಯಾಲರಿ, ಲೋ ಫ್ಯಾಟ್ ಕೂಡ ಕಮ್ಮಿ ಇರುತ್ತೆ ಆ್ಯಂಡ್ ದೆರ್ ಇಸ್ ನೋ ಯೂಸ್ ಆಫ್ ಆಯಿಲ್ ಇನ್ ಇಟ್. ಸೊ ಇಡ್ಲಿ ಇಸ್ ದ ಬೆಸ್ಟ್.
ದಿನ ಪೇಷಂಟ್ಸ್ ನನ್ನ ಹತ್ರ ಬಂದು ಕೇಳ್ತಾನೆ ಇರ್ತಾರೆ, ಸರ್ ಬಿ ಪಿ ಇದೆ, ಏನು ತಗೋಬೇಕು, ಏನು ಸೇವನೆ ಮಾಡಬಾರ್ದು ಅಂತ. ಸೊ ಮೇಯ್ನ್ಲಿ ಈ ಉಪ್ಪು ಮೇಯ್ನ್ಲಿ ಎಲ್ಲಿ ಜಾಸ್ತಿ ಇರುತ್ತೆ, ಒಂದು ಉಪ್ಪಿನಕಾಯಿ, ಚಿಪ್ಸ್, ಇವೆರಡರಿಂದ ದಯವಿಟ್ಟು ದೂರವಿರಿ. ಆಮೇಲೆ ಸೆಕೆಂಡ್, ನೀರು ದಿನಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಅಂದರೂ 2-3 ಲೀಟರ್ ಸೇವನೆ ಮಾಡಲೇಬೇಕು. ಆಮೇಲೆ ಪೊಟ್ಯಾಷಿಯಮ್ ರಿಚ್ ಫುಡ್ಸ್ ಅಂದರೆ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಆಮೇಲೆ ಸಿಟ್ರಸ್ ಕಂಟೈನಿಂಗ್ ಫ್ರೂಟ್ಸ್ನು ಸ್ವಲ್ಪ ಜಾಸ್ತಿ ತಗೊಳ್ಳಿ, ಅಂದರೆ ಕಿತ್ಳೆಹಣ್ಣು, ಆರೆಂಜನ್ನ ಸ್ವಲ್ಪ ಜಾಸ್ತಿ ಸೇವನೆ ಮಾಡಿ. ಆಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ತುಂಬಾ ಇಂಪಾರ್ಟೆಂಟ್ ರೀ ಬಿ ಪಿ ಕಂಟ್ರೋಲ್ ಮಾಡಬೇಕು ಅಂದರೆ. ಬೆಳಗ್ಗೆ ವ್ಯಾಯಾಮ, ಪ್ರಾಣಾಯಾಮ, ಎಕ್ಸಸೈಸ್ ತುಂಬಾ ಬೆನಿಫಿಷಿಯಲ್. ಇದೆಲ್ಲ ಮಾಡಿ ಡಯಟು ಫಾಲೋ ಮಾಡಿದ್ರೆ ಖಂಡಿತ ಬಿ ಪಿ ತಡೆಗಟ್ಬೋದು. ಇದೇ ಥರ ಡಯಟ್ ರಿಲೇಟೆಡ್ ಈ ಬುಕ್ ಬೇಕಾದಲ್ಲಿ ಡಯಟ್ ಅಂತ ಕೆಳಗೆ ಕಮೆಂಟ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಪೇಜ್ನ ಫಾಲೋ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ನಡುವೆ ಶೇರ್ ಮಾಡಿ. ಥ್ಯಾಂಕ್ ಯು.
ನೀವು ನಿಮ್ಮ ಮನೆಯಲ್ಲಿ ಏನಾದ್ರು ಕಾಫಿ ಅಥವಾ ಟೀ ಫಿಲ್ಟರ್ ಮಾಡ್ಲಿಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರ. ಅದು ಏನಂದ್ರೆ ಒಂದು ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಕಾಸ್ ಮಾಡಬಹುದು ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ BPA ಥೈಲಾಕ್ಸಿನ್ ಸ್ಟೈರಿನ್. ಇಟ್ ಕಾಸಸ್ ಮೆನ್ಸ್ಟ್ರುಯಲ್ irregularities and decreased sperm count, and it also can affect on the respiratory. It can cause interstitial lung diseases and ಅದು MI ಅಂದ್ರೆ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ನ ಜಾಸ್ತಿ ಕಾಸ್ ಮಾಡುವಂತ ಪ್ರಮಾಣ ಅದ್ರ ಮೇಲೆ ಇರುತ್ತೆ. ಇಟ್ ಆಲ್ಸೋ ಆಕ್ಟ್ಸ್ ಎಸ್ ಎ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಅಂದ್ರೆ ನಿಮ್ಮ ಬಾಡಿಯಲ್ಲಿ ಇನ್ಫೆಕ್ಷನ್ ಜಾಸ್ತಿ ಪ್ರಮಾಣದಲ್ಲಿ ಮಾಡುವಂತ ಶಕ್ತಿ ಅದ್ರ ಮೇಲೆ ಇರುತ್ತದೆ. ಆಮೇಲೆ ಅದಕ್ಕೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಕಾಸ್ ಮಾಡುವಂತ ಶಕ್ತಿ ಅದ್ರ ಮೇಲೆ ಇರುತ್ತದೆ. ಸೊ ಇದೇ ತರದ ಮೋರ್ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಗಾಗಿ ದಯವಿಟ್ಟು ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.
ಇವತ್ತು ವರ್ಲ್ಡ್ ಏಡ್ಸ್ ಡೇ. ಎಷ್ಟು ಜನ ಅನ್ಕೊಂಡಿದ್ರೆ HIV ಬಂದಿದ ತಕ್ಷಣ ಅವ್ರ ಜೀವನ ಮುಗಿತು ಅಂತ, ಬಟ್ ಅದು ಸುಳ್ಳು. ನಮ್ಮ ಮಾರ್ಕೆಟ್ ನಲ್ಲಿ ತುಂಬಾ ಮೆಡಿಸಿನ್ ಈ HIV ಟ್ರೀಟ್ಮೆಂಟ್ ಗೆ ಅವೈಲಬಿಲಿಟಿ ಇದೆ, ಬಟ್ ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. HIV ಟ್ರೀಟ್ಮೆಂಟ್ ಗಿಂತ ಮೊದಲು ಅದು ಹೆಂಗೆ ಹರಡುತ್ತೆ ಅಂತ ತಿಳ್ಕೊಳ್ಳೋಣ. HIV ಮೇನ್ಲಿ ಹ್ಯಾಂಡ್ ಶೇಕಿಂಗ್ ಇಂದ ಅಥವಾ ಊಟ ಹಂಚಿ ತಿನ್ನೋದ್ರಿಂದ ಹರಡೋದಿಲ್ಲ. ಅದು ಮೇನ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆರ್ ನೀಡಲ್ ಪ್ಲಿಕ್ ಆರ್ ಪ್ರೆಗ್ನೆನ್ಸಿ ಟೈಮಲ್ಲಿ ತಾಯಿಯಿಂದ ಮಗುವಿಗೆ ಆರ್ ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಇದರಿಂದ ಮೇನ್ಲಿ ಹರಡುತ್ತೆ. ಆದ್ರೆ ಯಾರು ತಿಳಿದುಕೊಳ್ಳದ ವಿಷಯ ಏನಂದ್ರೆ HIV ಸೋಂಕು ತಗುಲದೆ ಆರಂಭದಲ್ಲೇ ರಕ್ತ ಪರೀಕ್ಷೆ ಮಾಡಿಸಿ ART ಅಂದ್ರೆ ಆಂಟಿ ರೆಟ್ರೋವೈರಲ್ ಥೆರಪಿಯನ್ನು ಆದಷ್ಟು ಬೇಗ ತೆಗೆದುಕೊಂಡಲ್ಲಿ HIV ವೈರಲ್ ಲೋಡ್ ಅನ್ನು 0ಗೆ ತಂದು ಅದು ಯಾರಿಗೂ ಹರಡಂತೆ ಮಾಡಿ HIV ಸೋಂಕಿತ ವ್ಯಕ್ತಿಗಳನ್ನು ದೀರ್ಘಕಾಲ ಆರೋಗ್ಯಕರ ಜೀವನ ನಡೆಸುವಂತೆ ಮಾಡಬಹುದು. HIV ಟೆಸ್ಟ್ ಹೇಗೆ ಮಾಡಿಸೋ ಅನ್ನೋ ಭಯ ಬಿಡಿ. ಏನಕ್ಕೆ ನೀವು ಯಾವುದೇ ಹಾಸ್ಪಿಟಲ್ ಹೋದ್ರೂ HIV ಟೆಸ್ಟ್, ಟ್ರೀಟ್ಮೆಂಟ್ ಅಂಡ್ ರಿಪೋರ್ಟ್ ಗೌಪ್ಯವಾಗಿನೇ ಇಡ್ತಾರೆ. ಇದೇ ರೀತಿ ನಿಮ್ಮ ಮೋರ್ ಹೆಲ್ತ್ ರಿಲೇಟೆಡ್ ಕಂಟೆಂಟ್ ಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ ಅಲ್ಲಿ ಡಯಟ್ ತುಂಬಾನೇ ಇಂಪಾರ್ಟೆಂಟ್. ಏನಾದರೂ ಸ್ವಲ್ಪ ಯಾಮಾರಿದ್ರೂ ಇನ್ನ ಜಾಸ್ತಿ ಹಾನಿ ಆಗುವ ಸಂಭಾವನೆ ಜಾಸ್ತಿನೇ ಇರುತ್ತೆ. ಸೊ ನೀವು ಕೇಳ್ಬೋದು, ಸರ್ ಏನ್ ತಗೋಬೇಕು ಕಿಡ್ನಿ ಫೇಲ್ಯೂರ್ ಆಗಿರುವಂತಹ ಪೇಷಂಟ್ಸ್ ಅಲ್ಲಿ ಅಂತ. ಮೇನ್ಲಿ ಪ್ರೋಟೀನ್ ರಿಚ್ ಫುಡ್ ಅಂದ್ರೆ ಮೊಟ್ಟೆ ಮತ್ತು ಮಾಂಸದಿಂದ ಸ್ವಲ್ಪ ದೂರ ಇರಿ. ಸಾಲ್ಟ್ ಅನ್ನು ಸ್ವಲ್ಪ ಕಮ್ಮಿ ಯೂಸ್ ಮಾಡಿ. ನೀರು ಎಷ್ಟು ಕುಡಿಬೇಕು ಅಂತ ನಿಮ್ಮ ಕಿಡ್ನಿ ಫೇಲ್ಯೂರ್ ಸ್ಟೇಜ್ ನೋಡಿ ನಿಮ್ಮ ನೆಫ್ರಾಲಜಿಸ್ಟ್ ಡಿಸೈಡ್ ಮಾಡ್ತಾರೆ. ಪೊಟ್ಯಾಷಿಯಂ ರಿಚ್ ಫುಡ್ ಅಂದ್ರೆ ಸ್ವಲ್ಪ ಬಾಳೆಹಣ್ಣಿನಿಂದ ಸ್ವಲ್ಪ ದೂರವಿರಿ. ಫಾಸ್ಫರಸ್ ಅಂದ್ರೆ ರಂಜಕವಿರುವಂತಹ ಪದಾರ್ಥ ಮತ್ತು ಕೋಲಾ ಮತ್ತು ಚಾಕ್ಲೇಟ್ ಇಂದ ಕಂಪ್ಲೀಟ್ ಆಗಿ ದೂರವಿರಿ. ಅಂಡ್ ಆಸ್ ಯೂಶುವಲ್ ಅವಾಯ್ಡ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್. ನಿಮಗೆ ನಿಮ್ಮ ಪರ್ಸನಲೈಸ್ ಡಯಟ್ ಪ್ಲಾನ್ ಬೇಕಾಗಿದ್ದಲ್ಲಿ ಡಯಟ್ ಅಂತ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಹತ್ತಿರದ ನೆಫ್ರಾಲಜಿಸ್ಟ್ ನ ಮೀಟ್ ಮಾಡಿ. ಇದೇ ತರ ಮೋರ್ ಹೆಲ್ತ್ ರಿಲೇಟೆಡ್ ಅಪ್ಡೇಟ್ಸ್ ಗಳಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ಸ್ ಗಳ ನಡುವೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು. Every new beginning starts with faith, a blessing that guides our hands, our hearts, and our healing. Welcome to a place where care is not just a service, it is a responsibility. A space designed for comfort, safety, and trust. Led by experience driven by compassion. Dr. Sagar, a name patients trust. A doctor who listens. Accurate diagnosis is the foundation of effective treatment. Our advanced laboratory works with precision, care, and dedication. From consultation to medication, everything under one roof, ensuring timely and genuine medicines for every patient. Every patient deserves personal attention. Here, healing begins with empathy and understanding. Modern technology guided by expert hands, monitoring every heartbeat with utmost care. Behind every successful treatment, there is a committed team. We are united by one mission, that is your health. Sagar Daycare, compassion, care, commitment.